ಭಾರತದಲ್ಲಿ ಸೋದರ ಮತ್ತು ಸೋದರಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಏಕೈಕ ಹಬ್ಬ ಅಂದರೆ ಅದು ರಕ್ಷಾಬಂಧನ ಹಬ್ಬ. ಸೋದರ ಮತ್ತು ಸೋದರಿಯ ನಡುವಿನ ಪ್ರೀತಿ, ರಕ್ಷಣೆ ಹಾಗೂ ಭಾವನಾತ್ಮಕವಾಗಿ ಆಚರಿಸುವಂತಹ ಏಕೈಕ ಹಬ್ಬ ಅಂದರೆ ಅದು ರಕ್ಷಾಬಂಧನ ಹಬ್ಬ. ಪ್ರತಿ ಸೋದರಿಯು ಪ್ರತಿ ವರ್ಷ ತನ್ನ ಅಣ್ಣನ ಕೈಗೆ ಕಟ್ಟುವ ರಾಖಿ ಎಂದು ಕರೆಯಲ್ಪಡುವ ಪವಿತ್ರವಾದ ದಾರವನ್ನು ಕಟ್ಟಲು ಕಾಯ್ತಾ ಇರ್ತಾಳೆ. ಸೋದರ ಮತ್ತು ಸೋದರಿಯ ನಡುವಿನ ಈ ಪ್ರೀತಿಯೇ ಈ ದಿನ ಸಮರ್ಪಣೆಯಾಗಿದೆ. ರಕ್ಷಾಬಂಧನ, ರಕ್ಷಣೆ ಮತ್ತು ಬಂಧನ ಅಂದರೆ ಸಂಬಂಧ, ಎರಡು ಪದಗಳಿಂದ ಕೂಡಿದಂತಹ ಈ ರಕ್ಷಾಬಂಧನ ಹಬ್ಬ ಎಷ್ಟು ಪವಿತ್ರವಾಗಿದೆ ಅಂದರೆ, ಒಂದು ಕಡೆ ಸೋದರ ತನ್ನ ಸೋದರಿಯನ್ನು ನೋಡಿಕೊಳ್ಳೋದಾಗಿ ಹಾಗೂ ಜೀವನ ಪರ್ಯಂತ ಅವಳ ರಕ್ಷಣೆ ಮಾಡೋದಾಗಿ ಭರವಸೆ ನೀಡುತ್ತಾನೆ. ಇನ್ನೊಂದು ಕಡೆ ಸೋದರಿ ತನ್ನ ಅಣ್ಣನ ದೀರ್ಘಾಯುಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ. ಇಂಥ ಒಂದು ಪವಿತ್ರವಾದ ರಕ್ಷಾಬಂಧನ ಹಬ್ಬ, ಸೋದರಿಯು ತನ್ನ ಸೋದರನ ಕೈಗೆ ಕಟ್ಟುವ ದಾರ, ರೇಷ್ಮೆ ದಾರ ಬರೀ ದಾರ ಅಲ್ಲ, ಸೋದರ ಸೋದರಿಯರ ನಡುವಿನ ಶುದ್ಧ, ಪವಿತ್ರ ಹಾಗೂ ನಿರಂತರ ಪ್ರೀತಿಯ ಹೆಜ್ಜೆಯ ಗುರುತು ಅದು. ಅದರ ಜೊತೆಗೆ ನಿರಂತರ ರಕ್ಷಣೆಯ ಮಂತ್ರದೊಂದಿಗೆ ಕೂಡಿರುವಂತಹ ಈ ರೇಷ್ಮೆ ದಾರ ಅಣ್ಣನ ಕೈಗೆ ಕಟ್ತಾರೆ. ಈ ರಕ್ಷಾಬಂಧನ ಅನ್ನುವ ಹಬ್ಬ ನಮ್ಮ ಭಾರತದಲ್ಲಿ ಒಂದು ಮಹತ್ವವನ್ನು ಪಡೆದಿದೆ. ಹಿಂದೂ ಧರ್ಮದಲ್ಲಿ ಇದು ಒಂದು ಪ್ರಾಮುಖ್ಯತೆ ಇದೆ. ರಕ್ಷಾಬಂಧನ ಹಬ್ಬ ಇನ್ನು 2-3 ದಿನ ಇರುವಾಗಲೇ ಎಲ್ಲ ಸೋದರಿಯರು ರಕ್ಷೆಯನ್ನು, ಈ ರಾಖಿ ಅಂತ ಕರಿತೇವಲ್ಲ, ಆ ರಾಖಿಯನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ ತಮ್ಮ ಸೋದರರಿಗೆ ಕಟ್ಟಲು. ಇನ್ನೊಂದು ಕಡೆ ಸೋದರರು ತಮ್ಮ ಸೋದರಿಯರಿಗೆ ರಾಖಿ ಕಟ್ಟಿದ ಮೇಲೆ ಏನಾದರೂ ಉಡುಗೊರೆ ಕೊಡಬೇಕಂತ ಅವರು ಉಡುಗೊರೆಯನ್ನು ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ರಾಖಿ ರೇಷ್ಮೆ ದಾರದ್ದು ಅಥವಾ ಬೆಳ್ಳಿದು ಅಥವಾ ಬಂಗಾರದು ಅನ್ನೋದು ಮುಖ್ಯ ಅಲ್ಲ. ಅದೇ ರೀತಿ ಈ ಕಡೆ ಉಡುಗೊರೆ ದೊಡ್ಡದು ಅಥವಾ ಚಿಕ್ಕದು ಅನ್ನೋದು ಮುಖ್ಯ ಅಲ್ಲ. ಈ ಹಬ್ಬದ ಹಿಂದಿನ ಉದ್ದೇಶ ಅಷ್ಟೇ ಸೋದರ ಸೋದರಿಯ ರಕ್ಷಣೆ ಮಾಡೋದು, ಸೋದರಿಯ ತನ್ನ ಅಣ್ಣ ಅಥವಾ ತಮ್ಮನ ದೀರ್ಘಾಯುಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೊಂದು ಅರ್ಥಗರ್ಭಿತವಾದ ಈ ಹಬ್ಬವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡ್ತೇವೆ. ರಕ್ಷೆ ಅಂದರೆ ಒಂದು ಸ್ನೇಹದ ಸಂಕೇತ, ಸ್ವಾಭಿಮಾನದ ಸಂಕೇತ, ಸಹಕಾರದ ಸಂಕೇತ. ಈ ರಕ್ಷೆಯನ್ನು ಕಟ್ಟಿಕೊಳ್ಳುವುದರ ಮೂಲಕ ರಾಷ್ಟ್ರ ರಕ್ಷಣೆಗೆ ಮುಂದಾಗೋಣ. ಜೈ ಹಿಂದ್.